ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಸಿಂಪಲ್ ಆಗಿ ಒಂದು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ, ಸುಲಭ ಕೂಡ ಮಾಡೋದು. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ, ಹಾಗೆ ಅರ್ಧ ಕೆ ಜಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಚಿಕನನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ಕಲಸಿ ಇಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ನೆನೆಸಿಡಬೇಕಾಗುತ್ತೆ, ಆವಾಗ ಚಿಕನ್ ತಿನ್ನುವಾಗ ಬಿರಿಯಾನಿನಲ್ಲಿ ಸಪ್ಪೆ ಅನಿಸೋದಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಆನಂತರ ಇದಕ್ಕೆ ನಾವು ಒಂದು ಮಸಾಲೆ ಮಾಡ್ಕೊಂಬರೋಣ ಬನ್ನಿ. ಮಸಾಲೆಗೆ ನಾನು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಆನಂತರ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. 2 ಇಂಚಷ್ಟು ಶುಂಠಿಯನ್ನು ಹಾಕೋತಾ ಇದ್ದೀನಿ. ಆನಂತರ ಇದಕ್ಕೆ ಮಧ್ಯಮ ಗಾತ್ರದ 2 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಆನಂತರ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಈ ಸೊಪ್ಪುಗಳೆಲ್ಲ ಒಂದೊಂದು ಹಿಡಿ ಹಾಕ್ಕೋಬೇಕು. ಆನಂತರ ಲವಂಗನ 10 ಲವಂಗ ಹಾಕ್ಕೊಂಡಿದ್ದೀನಿ. 3 ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ. 1 ಲವಂಗನ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಯ್ಕಾಯಿನ ಹಾಕೋತಾ ಇದ್ದೀನಿ, 1 ಚಿಟಿಕೆಯಷ್ಟು. ಆನಂತರ 1 ಪೀಸಷ್ಟು ಕಲ್ಲುವನ್ನು ಹಾಕೋತಾ ಇದ್ದೀನಿ. 1 ಮರಾಠ ಮೊಗ್ಗನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನಾವು ಸಣ್ಣದಾಗಿ ರುಬ್ಕೋಬೇಕು. ನೋಡಿ, ಈ ಥರ ಸಣ್ಣದಾಗಿ ರುಬ್ಕೋಬೇಕು. ಆನಂತರ ಬಿರಿಯಾನಿ ಮಾಡೋಕ್ಕೆ ಮುಂಚೆ ನಾನು ಅರ್ಧ ಕೆ ಜಿ ಅಕ್ಕಿನ ನೆನೆಸಿಡ್ತಾ ಇದ್ದೀನಿ. ಆವಾಗ ಸಾಫ್ಟಾಗೂ ಬರುತ್ತೆ, ಉದುರುದ್ರಾಗೂ ಬರುತ್ತೆ. ನೀವು ಯಾವ ಅಕ್ಕಿ ಆದರೂ ತೊಗೋಬೋದು, ಯಾವ ಅಕ್ಕಿನಲ್ಲಿ ಬೇಕಾದರೂ ಮಾಡ್ಬೋದು. ಆನಂತರ ಇದಕ್ಕೆ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 100 ಗ್ರಾಮ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1-2 ಪಲಾವ್ ಎಲೆನ ಹಾಕ್ಕೋತಾ ಇದ್ದೀನಿ. ಆನಂತರ 1-2 ಚಕ್ಕೆನ ಹಾಕ್ಕೋತಾ ಇದ್ದೀನಿ, ಒಳ್ಳೆ ಘಮ ಬರೋದಕ್ಕೆ. 3 ಚಕ್ರ ಮೊಗ್ಗನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜಾವತ್ರಿನ ಹಾಕ್ಕೋತಾ ಇದ್ದೀನಿ, ಸ್ವಲ್ಪನೇ ಹಾಕ್ಕೋಬೇಕು. 5 ಲವಂಗನ ಹಾಕ್ಕೋತಾ ಇದ್ದೀನಿ. 2 ಏಲಕ್ಕಿನ ಹಾಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು 1 ನಿಮಿಷಗಳ ಕಾಲ. ಮಧ್ಯಮ ಗಾತ್ರದ 3 ಈರುಳ್ಳಿನ ದಪ್ಪ ದಪ್ಪನಾಗಿ ಹೆಚ್ಚಿ ಹಾಕ್ಕೋಬೇಕು. ಬಿರಿಯಾನಿ ತಿನ್ನುವಾಗ ಬಾಯಲ್ಲಿ ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ತುಂಬ ಸಣ್ಣ ಕುಯ್ಯಬಾರ್ದು, ದಪ್ಪನಾಗಿ ಕುಯ್ದಿರಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಸ್ವಲ್ಪ ಗರಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ 1 ಮಧ್ಯಮ ಗಾತ್ರದ ಟೊಮೆಟೊನ ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊನ ಜಾಸ್ತಿ ಹಾಕೋಬಾರ್ದು. ಟೊಮೆಟೊ ಜಾಸ್ತಿ ಹಾಕೋದ್ರಿಂದ ಈ ಗರಂ ಮಸಾಲ ವಾಸನೆ ಎಲ್ಲ ಕಡಿಮೆ ಆಗಿ ಹೋಗುತ್ತೆ. ಟೊಮೆಟೊ ಮೆತ್ತಗಾದ್ಮೇಲೆ ಈಗ ರುಬ್ಬಿಟ್ಟಂಥ ಅಷ್ಟು ಮಸಾಲೆನೂ ಹಾಕೋತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಇಲ್ಲಾಂದರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ. ಈ ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಹಾಕಿರೋಂಥ ಮಸಾಲ ಪದಾರ್ಥಗಳೆಲ್ಲ ಸ್ವಲ್ಪ ಕಹಿ ಬಂದುಬಿಡುತ್ತೆ. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ನಾವು ನೆನೆಸಿಟ್ಕೊಂಡಿದ್ವಲ್ಲ ಚಿಕನನ್ನು, ಉಪ್ಪು ಮತ್ತು ಅರಿಶಿನದಲ್ಲಿ ಅದನ್ನು ಹಾಕೋತಾ ಇದ್ದೀನಿ. ಚಿಕನನ್ನು ಹಾಕ್ಕೊಂಡು ಕೂಡ ಇದಕ್ಕೆಲ್ಲ ಮಸಾಲೆ ಹತ್ತೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷಗಳ ಕಾಲ ಅಂತರೂ ಚಿಕನನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ಕೂಡ ಈ ಮಸಾಲೆ ಎಲ್ಲ ಚಿಕನಿಗೆ ಕೂಡ ಹತ್ಕೊಳ್ಳೋದು. ಹೀಗೆ ಚೆನ್ನಾಗಿ ಫ್ರೈ ಮಾಡ್ತಾಯಿರಿ. ಚಿಕನ್ ಕೂಡ ನೀರು ಬಿಡೋಕ್ಕೆ ಶುರು ಆಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಒಂದು 5ರಿಂದ 10 ನಿಮಿಷಗಳ ಕಾಲ ಆಗಿದೆ. ಚಿಕನ್ ಕೂಡ ಯಾವ ಥರ ನೀರು ಬಿಟ್ಕೊಂಡಿದೆ. ಆನಂತರ ಇದಕ್ಕೆ 1 ಟೀ ಚಮಚದಷ್ಟು ಕೊತ್ತಂಬರಿ ಕಾಳು ಪುಡಿನ ಹಾಕೋತಾ ಇದ್ದೀನಿ. ಹಾಗೆ 1 ಟೀ ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಖಾರದ ಪುಡಿನ ಹಾಕೋದ್ರಿಂದ ನಾವು ಬ್ಲ್ಯಾಕ್ ಪೆಪ್ಪರ್ನ ಯೂಸ್ ಮಾಡಿದಾಗ ಯಾವ ಥರ ಕಲರ್ ಬರುತ್ತೋ ಆ ಥರ ಕಲರ್ ಬರುತ್ತೆ. ತುಂಬ ರಿಚ್ಚಾಗಿ ಕಾಣುತ್ತೆ ಬಿರಿಯಾನಿ, ಮಾತ್ರ ಒಳ್ಳೆ ಬಣ್ಣ ಬಂದಿರುತ್ತೆ. ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ, ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಹಾಕಿರೋದ್ರಿಂದ ತುಂಬಾ ಒಳ್ಳೆ ಬಣ್ಣ ಬರುತ್ತೆ. ಆನಂತರ ಇದಕ್ಕೆ ನೀರನ್ನು ಹಾಕೊಳ್ಳೋಣ. ನೀರನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಲೋಟ ಅಕ್ಕಿನ ತೊಗೊಂಡಿದ್ದೀನಿ, ಸರಿಯಾಗಿ 4 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕೋಬೇಡಿ, ಮುದ್ದೆ ಥರ ಆಗಿಬಿಡುತ್ತೆ. ತುಂಬ ಕಡಿಮೆ ಹಾಕಿದ್ರೂ ತುಂಬ ಉದುರುದ್ರಾಗುತ್ತೆ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀವಿ. ಚಿಕನ್ನಿಗೂ ಕೂಡ ನಾವು ಉಪ್ಪನ್ನು ಹಾಕಿದ್ದೀವಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಆನಂತರ ಇದು ಕುದಿಯುವಾಗ ಈ ನೀರನ್ನೆಲ್ಲ ಬಸಿದು ಅಕ್ಕಿನ ಮಾತ್ರ ಹಾಕೋಬೇಕು. ಅಕ್ಕಿಗೆ ನೀರು ಹಾಕಿ ನೆನೆಸಿಟ್ಟಿದ್ವಲ್ಲ, ಇವಾಗ
ನೀರನ್ನೆಲ್ಲ ಬಸ್ದಿಟ್ಕೊಂಡು ಅಕ್ಕಿ ಮಾತ್ರ ಹಾಕ್ಕೊಂಡು ಈ ಥರ ಜೋರೂರಿನಲ್ಲೇ ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಒಂದು ಮುಕ್ಕಾಲು ಭಾಗ ಅನ್ನ ಆಗೋ ತನಕ ನಾವು ಇದನ್ನು ಹೀಗೆ ಕುದಿಸ್ಬೇಕು. ನಾವು ಕುಕ್ಕರ್ ಲಿಡ್ನ ಹಾಕಿ ವಿಷಲ್ ಕೂಗಿಸ್ಬಾರ್ದು. ಇದನ್ನು ನೋಡಿ ಇವಾಗ ಬೇಯ್ತಾ ಇದೆ, ಅಕ್ಕಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಸೌಟನ್ನು ಅಡ್ಡ ಇಟ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ. ಮುಕ್ಕಾಲು ಭಾಗ ಅನ್ನ ಆಗೋ ತನಕನೂ ಕುಕ್ಕರಲ್ಲಿ ಹೀಗೇ ಬೇಯಿಸಬೇಕು. ಹಾಗೆ ಬಿಟ್ಬಿಡಬೇಡಿ, ಮಧ್ಯದಲ್ಲಿ ಒಂದೆರಡು ಸಾರಿ ಕೈ ಆಡಿಸ್ತಾ ಇರಿ. ನೋಡಿ ನೀರೆಲ್ಲ ಇಂಗ್ತಾ ಇದೆ, ಇನ್ನೂ ಅರ್ಧ ಭಾಗದಷ್ಟು ನೀರಿದೆ. ನೋಡಿ ಒಂದು ಸರಿ ಕೈ ಆಡಿಸಿ, ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಆಮೇಲೆ ಮತ್ತೆ ಸೌಟನ್ನು ಅಡ್ಡ ಇಟ್ಬಿಟ್ಟು ಮತ್ತೆ ಈ ಮುಚ್ಚಳನ ಮುಚ್ತಾ ಇದ್ದೀನಿ. ಇನ್ನೊಂದು 5ರಿಂದ 6 ನಿಮಿಷಗಳ ಕಾಲ ಹಿಡಿಯುತ್ತೆ. ಆನಂತರ ನೋಡಿ ತೆಗಿತಾ ಇದ್ದೀನಿ. ಇವಾಗ ಮುಕ್ಕಾಲು ಭಾಗ ಅನ್ನ ರೆಡಿಯಾಗಿದೆ. ಈ ಸಮಯದಲ್ಲಿ ನಾವು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ, ಮಧ್ಯಮ ಗಾತ್ರದ ಅರ್ಧ ನಿಂಬೆಹಣ್ಣು. ಅನ್ನ ಎಷ್ಟೇ ಮೆತ್ತಗಾದರೂ ಉದುರುದ್ರಾಗಿ ಇರುತ್ತೆ ಈ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋದ್ರಿಂದ ನಾವು. ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಪೂರ್ತಿ ಕೆಳಗೆ ಮೇಲೆ ಮಾಡಿಕೊಂಡು ಈ ಥರ ನಾವು ಮಾಡೋದ್ರಿಂದ ಮಸಾಲೆ ಎಲ್ಲ ಕಡೆನೇ ಹರಡ್ಕೊಂಡಿರುತ್ತೆ. ಸ್ಟಾರ್ಟಿಂಗಲ್ಲೇ ನಾವು ಕುಕ್ಕರ್ ವಿಷಲ್ ಹಾಕಿ ಕುಕ್ಕರ್ ವಿಜಲ್ನ ಕೂಗಿಸ್ಕೊಂಡ್ರೆ ಮಸಾಲೆ ಮಾತ್ರ ಮೇಲ್ಗಡೆ ತೇಲ್ತಾ ಇರುತ್ತೆ, ಕೆಳಗಡೆ ಮಾತ್ರ ಅನ್ನ ಆಗಿರುತ್ತೆ. ಈ ಥರ ಮಾಡೋದ್ರಿಂದ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಮುಕ್ಕಾಲು ಭಾಗ ಅನ್ನ ಆಗೋಗಿದೆ. ಇವಾಗ ಕುಕ್ಕರ್ ಲಿಡ್ನ ನಾನು ಹಾಕ್ತಾಯಿದ್ದೀನಿ, ಹಾಕಿ ವಿಷಲ್ನ ಹಾಕ್ತಾಯಿದ್ದೀನಿ. ವಿಷಲ್ ಮಾತ್ರ ಕೂಗಿಸ್ಕೋಬಾರ್ದು. ಒಂದು 5 ನಿಮಿಷ ಇದನ್ನು ಸಣ್ಣ ಉರಿನಲ್ಲಿ ಚೆನ್ನಾಗಿ ದಮ್ಸಿದ್ರೆ ಉದುರುದ್ರಾದ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ ಇವಾಗ ಇನ್ನೂ ಕುಕ್ಕರ್ ಆರಿಲ್ಲ, ಇವಾಗ ಆರಿದ್ಮೇಲೆ ತೆಗಿತಾ ಇದ್ದೀನಿ. 5 ನಿಮಿಷ ಚೆನ್ನಾಗಿ ದಮ್ಮಿದೆ. ಆನಂತರ ವಿಷಲ್ನ ಆರಿದ್ಮೇಲೆ ತೆಗಿತಾ ಇದ್ದೀವಿ. ಬಿಸಿ ಬಿಸಿಯಾದ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಅರಳಿಕೊಂಡು ಎಷ್ಟು ಚೆನ್ನಾಗಿ ಬಿರಿಯಾನಿ ರೆಡಿಯಾಗಿದೆ. ಈಗ ಇದನ್ನು ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಡಿಸೋದಕ್ಕೆ ರೆಡಿ ಆಯಿತು. ಸರಿಯಾಗಿ ಮೇಲೆ ಕೆಳಗೆ ಎಲ್ಲ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿ ಬರುತ್ತೆ ನೀವು ಈ ವಿಧಾನದಲ್ಲಿ ಬಿರಿಯಾನಿನ ಮಾಡಿದ್ರೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.